ಸಂದರ್ಭದಲ್ಲಿ ರಸ್ತೆಗಳು ಬೇಕಾಗ್ತದೆ. ಈಗ ನಾನು PRR1 ನಾನೇ DK ಶಿವಕುಮಾರ್ ಅವ್ರು ಕರೆಸಿ ವಿಶ್ವನಾಥ್ ರಸ್ತೆ ಆಗಬೇಕು ಅಂದ್ರೆ ನಾನಿದ್ದಾಗೂ ನಾನು ಪ್ರಯತ್ನ ಮಾಡಿದ್ದೆ ರಸ್ತೆ ಆಗಬೇಕು ಅಂತೇಳಿ. ರೈತರ ಜೊತೆಯಲ್ಲೂ ಒಂದು 20 ಮೀಟಿಂಗ್ ಮಾಡಿದ್ದೀನಿ. ಅವ್ರಿಗೆ ಸರಿಯಾದ ಪರಿಹಾರವನ್ನು ಕೊಡ್ರಿ, ನಾನೇ ನಿಲ್ಲಿಸಿ ರೋಡ್ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಒಂದು 10 ಜನಕ್ಕೆ ವಿರೋಧ ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ ಅಂತ. ಆ ದೃಷ್ಟಿಯಿಂದ PRR1 ಏನಿದೆಯೋ ಅದನ್ನು ನಾನೇ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಪರಿಹಾರ ಫಿಕ್ಸ್ ಮಾಡ್ತಾವೆ. ಪರಿಹಾರ ಅಲ್ಲಿ ಕೋರ್ಟಲ್ಲಿ ಏನಾಗಿದೆ, ಸುಪ್ರೀಂ ಕೋರ್ಟಲ್ಲಿ VDAಗೆ ಹೊಸ ಭೂ ಕಾಯ್ದೆ ಅನ್ವಯ ಆಗಲ್ಲ ಅಂತ ಹೇಳಿ ಮಾಡೋರು ಸುಪ್ರೀಂ ಕೋರ್ಟಲ್ಲಿ. ಇಡೀ ದೇಶದಲ್ಲಿ ಇದಕ್ಕೆ ಅನ್ವಯ ಆಗದೆ ಯಾವ್ದಾರ ಒಂದು ಸಂಸ್ಥೆ ಅಂದರೆ BDA. ಇನ್ನೆಲ್ಲ ಕೂಡ 1:2 1:3 ಕೊಡಬೇಕು. 1:3 ಕೊಡಬೇಕು ಅಂತ ಕೇಳಿದೆ ನಾನು. ಕೊಡ್ತೀವಿ, ಯಾವಾಗಿಂದ 2006 ಕೊಡ್ತೀವಿ ಅಂತ. 2006ರಲ್ಲಿ 4 ಲಕ್ಷ 6 ಲಕ್ಷ 10 ಲಕ್ಷ ಇತ್ತು ಲ್ಯಾಂಡ್ ವ್ಯಾಲ್ಯೂ. ಅದಕ್ಕೆ 12% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ 30% ಸೋಲಿಷಿಯಂ ಅಂದರೆ ಎಕ್ಸ್ಟ್ರಾ ಹಾಕಿ ಮಾಡಿದ್ರು ಕೂಡ ಈಗಿನ ಬೆಲೆ 80 ಲಕ್ಷ 1 ಕೋಟಿ ಆಗ್ತದೆ ಅಷ್ಟೇ. ಅಂದರೆ 3 ಕೋಟಿ ಇರುವಂಥ ಜಮೀನಿಗೆ 1 ಕೋಟಿ ಸಿಗ್ತದೆ. ನಾನು ಅದನ್ನು ಒಂದು ಸೂತ್ರ ಕೊಟ್ಟಿದ್ದೀನಿ. ನಾನು ಆ ಥರ ಬೇಡ, ಪ್ರೆಸೆಂಟ್ ಗೈಡೆನ್ಸ್ ವ್ಯಾಲ್ಯೂ ಹೇಗಿರ್ತದೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ರೇಟ್ ರೈಸ್ ಮಾಡಿರಿ. ಕೆಲವು ಕಡೆ ಏನಾಗಿದೆ, ಉದಾಹರಣೆಗೆ ಸೋಲದೇವನಹಳ್ಳಿ 1 ಕೋಟಿ ಐತೆ, ಪಕ್ಕದಲ್ಲೇ ಕೆಂಪಾಪುರ 30 ಲಕ್ಷ ಐತೆ. ಅಲ್ಲಿ 1 ಕೋಟಿ ಒಂದು ಕೆರೆ ಅಡ್ಡ ಇದ್ರೆ 30 ಲಕ್ಷ. ಸೊ ಅದಕ್ಕೂ ಕೂಡ ಅಧಿಕಾರಿಗಳು ಮಾತಾಡಿದೆ. ನಾನು ಮತ್ತೆ BDA ಅಧ್ಯಕ್ಷರ ಜೊತೆ RS ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ಅವ್ರು ಹೇಳಿದೆ, ನೀವು ಪಕ್ಕದಲ್ಲಿ ರೇಟ್ ಕಮ್ಮಿ ಇತ್ತು ಅಂದರೆ ಹೈಯೆಸ್ಟ್ ರೇಟ್ ಏನಿದೆಯೋ ಅದನ್ನು ಪಕ್ಕದವ್ರು ಕೊಡಬೇಕು ಅಂತ ಹೇಳಿದ್ವಿ. ಅದನ್ನು ಒಪ್ಕೊಂಡವ್ರೆ. ಬಟ್ ಇನ್ನೂ ರೇಟು ಸರ್ಕಾರ ಲೆವೆಲಲ್ಲಿ ತೀರ್ಮಾನ ಬೇಕಾದ್ರೆ ನಮ್ಮದು ಸೀಮಿತವಾಗಿರ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಕ್ಷೇತ್ರ ಅಂದಾಗಿರೋದ್ರಿಂದ ಸ್ವಲ್ಪ ಕರೀತಾರಷ್ಟೇ, ಎಲ್ಲದಕ್ಕೂ ನನ್ನೇನು ಕರಿಬೇಕು ಅಂತ ಏನಿಲ್ಲ ಅವರು. ಸೊ ಆದರೂ ಕರೀತಾರೆ, ಒಂದು ಗೌರವ ಕೊಟ್ಟು ಇಲ್ಲ ಕೊಟ್ಟು ಮಾಡ್ತಾವ್ರೆ. ಅದು ರೇಟ್ ಒಂದು PRR1 ನಡೀತಾ ಇದೆ. ಸೊ ಇನ್ನು ನೀವು ಹೇಳಿದ ಪ್ರಕಾರ ಆತಂಕಕ್ಕೊಳಗಾಗಿ ಆಮೇಲೆ